ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಗೀತ ಲಾಗ್ಸ್. ಮನೆಯಲ್ಲಿ ವಿಶೇಷವಾಗಿರುವಂತಹ ಪೂಜೆ ಇದ್ದಿರೋದ್ರಿಂದ ನನಗೆ ಯಾವುದೇ ರೀತಿಯಾಗಿರುವಂತಹ ವಿಡಿಯೋನ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ. ಮನೆ ಒಳಗಡೆ ಕ್ಲೀನಿಂಗು, ಹೊರಗಡೆ ಕ್ಲೀನಿಂಗು, ಹಾಗೆ ಪೂಜೆಗೆ ಬೇಕಾಗಿರುವಂತಹ ಅನೇಕ ರೀತಿಯಾದಂತಹ ಸಾಮಾನುಗಳನ್ನೆಲ್ಲ ತರೋದು, ಹೀಗೆ ಇದೇ ಕೆಲಸದಲ್ಲೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಯಾವುದೇ ರೀತಿಯಾಗಿ ವಿಡಿಯೋನ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ. ಎಷ್ಟೇ ಕೆಲಸ ಇದ್ರೂ ಕೂಡ ಪೂಜೆ ದಿನ ಬಂದಾಗ ತುಂಬ ಅಂದರೆ ತುಂಬ ಖುಷಿ ಇರುತ್ತೆ. ಹಾಗೆ ಪೂಜೆ ಮುಗಿದ್ಮೇಲೂ ಕೂಡ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಗೆಲ್ಲ. ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಒಂದು ಪುಟ್ಟ ವೆಜಿಟೇಬಲ್ ಗಾರ್ಡನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಯಾವ ರೀತಿಯಾಗಿ ಹೆಲ್ದಿಯಾಗಿ ಸೊಪ್ಪುಗಳನ್ನು ಬೆಳ್ಕೊತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಗೋಳಿ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಹುಳಿ ಇರುತ್ತೆ, ಆದರೆ ಸಾಂಬಾರು ಮಾಡೋದಕ್ಕೆ, ಪಲ್ಯ ಮಾಡೋದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದು ಎಲೆ ಕೂಡ ಆ ಕಡೆ ಈ ಕಡೆ ಕಪ್ಪಾಗಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹೆಲ್ದಿಯಾಗಿಯೇ ಮಾಡ್ಕೋಬೋದು, ಚೆನ್ನಾಗಿ ಬೆಳ್ಕೋಬೋದು. ಬೀಜ ಒಂದು ಹಾಕಿ ಹಾಗೆ ನೀರು ಗೊಬ್ಬರ ಒಂದು ಹಾಕಿಬಿಟ್ರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ ಸೊಪ್ಪು. ಇದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ವರ್ಷಕ್ಕಿಂತನೂ ಈ ವರ್ಷ ತುಂಬಾ ಚೆನ್ನಾಗಾಗಿದೆ ಪಾಲಕ್ ಸೊಪ್ಪು. ಹಾಗೆ ಇದು ಹೀರೆಬಳ್ಳಿ. 4 ಬೀಜನ ಹಾಕಿಕೊಂಡಿದೆ ಹೀರೆ ಗಿಡನ. ಇದು ಬಳ್ಳಿಯಾಗಿ ಎಷ್ಟು ಚೆನ್ನಾಗಿ ಹೊಂಟಿದೆ ಅಂತ. ಇದು ಯಾವ ರೀತಿಯಾಗಿ ಕಾಯಿ ಬಿಡ್ತು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಗೊಬ್ಬರನ ಹಾಕ್ಕೊಳ್ಬೇಕು. ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣು ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಗೊಬ್ಬರನ ಹಾಕ್ಕೊಳ್ಬೇಕು. ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ಹಾಗೇನೆ ಕಿತ್ಕೊಂಡು ಕೂಡ ಬಳಸ್ಕೋಬೋದು, ಇಲ್ಲ ಕಟ್ ಮಾಡಿ ಎಲೆನ ಕಟ್ ಮಾಡಿ ಕೂಡ ಬಳಸ್ಕೋಬೋದು. ಎಲೆನ ಕಟ್ ಮಾಡಿಕೊಂಡ್ರೆ ನಮಗೆ ಮತ್ತೆ ಮತ್ತೆ ಚಿಗುರ್ತಾನೇ ಇರುತ್ತೆ. ಇದು ಎಲೆ ಕಟ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿದರೆ ಇದು ಚಿಗುರ್ತಾನೆ ಇರುತ್ತೆ. ಹಾಗೆ ಇದು ಹರವೆ ಸೊಪ್ಪು. ಕೆಂಪು ಹರವೆ ಮತ್ತು ಬಿಳಿ ಹರವೆ ಎರಡೂ ಕೂಡ ಇದೆ. ಎರಡೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಕೆಂಪು ಹರವೆನ ಬೀಜನ ಹಾಕಿರೋದು, ಆದರೆ ಬಿಳಿ ಹರವೆ ಬೀಜ ಏನೂ ಹಾಕ್ಕೊಂಡಿಲ್ಲ, ಅದು ತಾನಾಗೇ ಹುಟ್ಕೊಂಡಿರೋದು. ವರ್ಷ ಇದೇ ಜಾಗದಲ್ಲಿ ನಾವು ತರಕಾರಿಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಬೀಜ ಬಿದ್ದಿರೋದು ಹುಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊಪ್ಪುಗಳು ಅಂತ. ಎಲ್ಲ ತರಕಾರಿಗಳು ಕೂಡ ತುಂಬಾ ಚೆನ್ನಾಗಾಗಿದೆ. ನಾವು ಹೆಲ್ದಿಯಾಗಿ ಈ ಸೊಪ್ಪುಗಳನ್ನು ಬೆಳೆಸ್ಕೊತೀವಿ. ಯಾವುದೇ ರೀತಿಯಾಗಿರುವಂತಹ ಕೆಮಿಕಲ್ನ, ಔಷಧಿನ ಬಳಸ್ದೇ ಬರೀ ಗೊಬ್ಬರ ಮತ್ತು ನೀರು ಅಷ್ಟೇ ಹಾಕಿ ಈ ರೀತಿಯಾಗಿ ನಾವು ಸೊಪ್ಪು ತರಕಾರಿಗಳನ್ನು ಬೆಳೆಸ್ಕೊತೀವಿ. ಹಾಗೆ ಬೀನ್ಸು, ಹಾಗೆ ಬದನೆಕಾಯಿ, ಟೊಮೆಟೊ ಎಲ್ಲನೂ ಕೂಡ ಇದೆ. ಅವಕ್ಕೂ ಕೂಡ ಅಷ್ಟೇ ಇದೇ ರೀತಿಯಾಗಿ ನಾವು ಬೆಳೆಸ್ಕೊತೀವಿ. ಈ ರೀತಿ ಸುತ್ತಲೂ ಕೂಡ ನೋಡಿ ಈ ರೀತಿಯಾಗಿ ದೊಡ್ಡದಾಗಿರುವಂತಹ ಕಣನ ಮಾಡಿಕೊಂಡು ಅದಕ್ಕೆ ಸುತ್ತಲೂ ಈ ರೀತಿ ಸೀರೆನ ಕಟ್ಕೋಬೇಕು. ಈ ಥರ ಸೀರೆನ ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ಹುಳಗಳು ಬರೋದಿಲ್ಲ. ಹುಳಗಳ ಕಾಟ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಈ ಥರ ಸೀರೆ ಅಥವಾ ಶೇಡ್ ನಟ್ಟು ಏನಾದರೂ ಕಟ್ಕೊಳ್ಳೋದ್ರಿಂದ. ಹೀಗೆ ಮಾಡಿಕೊಂಡ್ರೆ ಎಲೆಗಳಿಗೂ ಕೂಡ ಹುಳಗಳು ಬೀಳೋದು ತುಂಬ ಕಡಿಮೆ ಆಗುತ್ತೆ. ನೋಡ್ತಿರ್ಬೋದು ಎಲ್ಲ ತರಕಾರಿಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೋಳಿ ಸೊಪ್ಪಿಂದ ಹಿಡಿದು ಮೂಲಂಗಿ ಸೊಪ್ಪು, ಹಾಗೆ ಹರವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ಸರಿ ಸ್ವಲ್ಪ ಪುದೀನ ಕಡಿಮೆ ಹಾಕ್ಕೊಂಡಿದ್ದೀನಿ, ಅಷ್ಟೊಂದು ಚೆನ್ನಾಗಾಗಿರಲಿಲ್ಲ. ಹಾಗೆ ಈ ರೀತಿಯಾಗಿ ಮಧ್ಯೆ ಮಧ್ಯೆ ಇರುವಂತಹ ಕಳೆಗಳನ್ನು ನೀರು ಹಾಕಬೇಕಾದ್ರೇ ತಕ್ಕೊಳ್ತೀನಿ. ಆದರೆ ಈ ಪೂಜೆ ಎಲ್ಲ ಇರೋದ್ರಿಂದ ಸ್ವಲ್ಪ ಬ್ಯೂಸಿ ಇದ್ದೆ, ಹಾಗಾಗಿ ಅಷ್ಟೊಂದು ಕ್ಲೀನ್ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ. ಹಾಗೆ ಇನ್ಮೇಲೆ ಇದನ್ನ ಈ ರೀತಿಯಾಗಿ ನೀರು ಹಾಕ್ತಾನೆ ಕಳೆಗಳನ್ನೆಲ್ಲ ಕಿತ್ಕೊಂಡು ಹಾಕ್ತೀನಿ. ನೋಡಿ ಈ ರೀತಿಯಾಗಿ ಸೊಪ್ಪುಗಳನ್ನು ನಾವು ಬೆಳೆಸ್ಕೊತೀವಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ನಾವು ಈ ಸೊಪ್ಪುಗಳನ್ನು ಬೆಳೆಸ್ಕೋಬೋದು. ಹಾಗೆ ದೊಡ್ಡದಾಗಿರುವಂತಹ ಜಾಗನೇ ಬೇಕು ಅಂತೇನಿಲ್ಲ. ಚಿಕ್ಕ ಚಿಕ್ಕ ಪಾಟ್ಗಳಲ್ಲೂ ಕೂಡ ಸೊಪ್ಪುಗಳನ್ನು ಬೆಳೆಸ್ಕೋಬೋದು. ಅದಕ್ಕೆ ಜಾಸ್ತಿ ನೀರು, ಗೊಬ್ಬರ ಏನೂ ಬೇಕಾಗೋದಿಲ್ಲ. 1 ರಿಂದ 2 ಸರಿ ನೀರು ಹಾಕಿದ್ರೆ ಸಾಕಾಗುತ್ತೆ ದಿನಕ್ಕೆ. ಸೊಪ್ಪಾಗಿರೋದ್ರಿಂದ ಬಿಸಿಲಿಗೆ ಬಾಡಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ಟೈಮ್ಸ್ ನೀರು ಹಾಕಿದ್ರೆ ಸಾಕು. ಜಾಸ್ತಿ ಗೊಬ್ಬರ ಏನೂ ಬೇಕಾಗೋದಿಲ್ಲ. ಸ್ವಲ್ಪ ಗೊಬ್ಬರ ಹಾಕಿದರೆ ಸಾಕಾಗುತ್ತೆ. ವಾರದಲ್ಲಿ 1 ಸರಿ ಅಥವಾ 2 ಸರಿ ನಾವು ಗೊಬ್ಬರ ಇದ್ದರೆ ಹಾಕ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ನವಲ್ಕೋಲು ಕೂಡ ಹಾಕಿದೆ, ಅದನ್ನ ಈಗ ನೆಟ್ಕೊಳ್ಬೇಕು. ಹಾಗೆ ಬದನೆಕಾಯಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಾಗಿದೆ ಬದನೆಕಾಯಿ ಅಂತ ನೋಡಿ. ಇದು ಹಳೆಯ ಗಿಡ, ಹೋದ ವರ್ಷದ ಗಿಡ, ಅದು ಕೂಡ ಚೆನ್ನಾಗಾಗಿದೆ. ಹಾಗೆ ಹರವೆ ಸೊಪ್ಪನ್ನು ಕೂಡ ಅಷ್ಟೇ ಬೇಕಾದಷ್ಟನ್ನು ಮುರ್ಕೊಂಡು ಒಂದು 4 ಗಿಡನ ಹಾಗೇ ಬಿಟ್ಟಿಟ್ಕೊತೀನಿ ಬೀಜ ಮಾಡ್ಕೊಳ್ಳೋದಕ್ಕೆ ಅಂತ. 4 ಗಿಡನ ಮುರಿಯೋದಕ್ಕೆ ಹೋಗೋದಿಲ್ಲ, ಅದನ್ನ ಹಾಗೇ ಬಿಟ್ಕೊತೀನಿ. ಯಾಕಂದರೆ ಮುಂದಿನ ವರ್ಷ ಬೀಜ ಹಾಕೋದಕ್ಕೆ ಬೇಕು ಅಂತ. ನೋಡ್ತಿರ್ಬೋದು ಮೂಲಂಗಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೂಲಂಗಿ ಸೊಪ್ಪು ಅಷ್ಟೇ ತುಂಬ ದೊಡ್ಡದಾಗಿರುವಂತಹ ಗಡ್ಡೆ ಬಿಟ್ಕೊಳ್ಳೋ ತನಕ ಬಿಡೋದಿಲ್ಲ. ಹಾಗೆ ಕಿತ್ಕೊತೀನಿ, ಕಿತ್ತು ಪಲ್ಯ ಮಾಡ್ಕೊತೀನಿ. ನೋಡಿ ಸುತ್ತಲೂ ಈ ರೀತಿಯಾಗಿ ಸೀರೆನ ಕಟ್ಕೊತೀವಿ. ಹುಳಗಳ ಕಾಟ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡ್ತಿರ್ಬೋದು ಇಷ್ಟು
ಚಿಕ್ಕ ಜಾಗದಲ್ಲಿ ನನ್ನ ಪುಟ್ಟ ಗಾರ್ಡನ್ ಹೀಗಿದೆ ಅಂತ. ಹಾಗೆ ಬದನೆಕಾಯಿ ಕೂಡ ಕೆಳಗಡೆ ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಒಂದು ಈ ಥರ ಕೋಲನ್ನು ನಿಲ್ಲಿಸಿ ಕಟ್ತಾ ಇದ್ದಾರೆ ನೋಡಿ. ಈ ರೀತಿಯಾಗಿ ನಿಲ್ಲಿಸ್ಕೊಂಡ್ರೆ ನೆಲಕ್ಕೆ ತಾಗೋದಿಲ್ಲ ಗಿಡ, ಹಾಗೆ ಹುಳಗಳು ಬರೋದಿಲ್ಲ. ಈ ಥರ ಮಾಡೋದ್ರಿಂದ ಎಲೆ ಎಲ್ಲ ನೆಲಕ್ಕೆ ಜಾಸ್ತಿ ತಾಗೋ ಹಾಗೆ ಇರಬಾರ್ದು ನೋಡಿ. ಬಸ್ಲೆನ ಯಾವ ರೀತಿಯಾಗಿ ನೆಟ್ಟಿದ್ನಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಸ್ಲೆ ತುಂಬಾ ಚೆನ್ನಾಗಿ ಕುಡಿ ಹೊಂಟು ಬರ್ತಾ ಇದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಕಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಬದನೆ ಸಸಿನೂ ಕೂಡ ನೆಟ್ಟಿದ್ನಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈ ವರ್ಷ ನೆಟ್ಟಿರೋದು ಇದು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹೀಗೆ ನಾವು ಈ ರೀತಿಯಾಗಿ ತರಕಾರಿಗಳನ್ನು ಮನೆಯಲ್ಲೇ ಸಿಂಪಲಾಗಿ ಬೆಳೆಸ್ಕೊತೀವಿ. ಯಾವುದೇ ರೀತಿಯಾಗಿರುವಂತಹ ಗೊಬ್ಬರ ಮತ್ತು ನೀರನ್ನು ಹಾಕಿ ಬೆಳೆಸ್ಕೊತೀವಿ. ಹೊರಗಡೆಯಿಂದ ಯಾವುದೇ ರೀತಿಯಾಗಿರುವಂತಹ ಕೆಮಿಕಲ್ನ ಬಳಸ್ಕೊಳ್ಳೋದಿಲ್ಲ. ಹಾಗೆ ಇವತ್ತು ಹರವೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಅಂತ ಹರವೆ ಸೊಪ್ಪನ್ನು ಈ ಥರ ಮುರ್ಕೋತಾ ಇದ್ದೀನಿ. ಎಷ್ಟು ಬೇಕು ಅಷ್ಟನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕೈಯಿಂದನೂ ಕೂಡ ಕಟ್ ಮಾಡ್ಕೋಬೋದು, ಇಲ್ಲ ಚಾಕುವಿಂದನೂ ಕೂಡ ಕಟ್ ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟನ್ನು ನಾವು ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಸಿಂಪಲಾಗಿ ಪಲ್ಯನ ಮಾಡ್ಕೋಬೋದು. ಹಾಗೆ ಅದನ್ನ ಉಪ್ಪು ನೀರಲ್ಲಿ ನೆನೆಸಿಟ್ಕೋಬೇಕು ಅನ್ನೋದೇನು ಚಿಂತೆ ಇರೋದಿಲ್ಲ. ಹಾಗೆ ಏನಾದರೂ ಕೆಮಿಕಲ್ ಇರ್ಬೋದು ಅನ್ನೋ ಚಿಂತೆನೂ ಕೂಡ ಇರೋದಿಲ್ಲ. ನಾವು ಮನೆಯಲ್ಲೇ ಬೆಳ್ಕೊಬಿಟ್ರೆ ಆರಾಮ್ಸೆ ಸಿಂಪಲಾಗಿ ಹಾಗೆ ಆರೋಗ್ಯಕರವಾಗಿ ನಾವು ಈ ರೀತಿ ಸೊಪ್ಪುಗಳನ್ನು ಬೆಳೆಸ್ಕೋಬೋದು. ಇಷ್ಟು ದೊಡ್ಡದಾಗಿರುವಂತಹ ಜಾಗ ಇಲ್ಲ ಅಂದ್ರೂ ಕೂಡ ಪಾಟಲ್ಲೇ ಬೆಳೆಸ್ಕೋಬೋದು ಸೊಪ್ಪನ್ನೆಲ್ಲ. ತುಂಬಾ ಬೇಗನೂ ಬೆಳೆಯುತ್ತೆ ಇದು ನೋಡಿ. ಈ ರೀತಿಯಾಗಿ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬಿಳಿ ಹರಿವೆನ ಕಿತ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲೇ ಬಿಟ್ಬಿಟ್ರೆ ಓಡಾಡೋದಕ್ಕೂ ಜಾಗ ಇರೋದಿಲ್ಲ. ಹಾಗಾಗಿ ಬಿಳಿ ಹರಿವೆ ಸೊಪ್ಪನ್ನು ಈ ರೀತಿಯಾಗಿ ಕಿತ್ಕೊಂಡಿದ್ದೀನಿ. ಹಾಗೆ ಕೆಂಪು ಹರಿವೆ ಸೊಪ್ಪನ್ನು ಈ ರೀತಿಯಾಗಿ ಮುರ್ಕೊಂಡಿದ್ದೀನಿ. ಇದನ್ನ ನೀರಿಗೆ ನೆನೆಸೋದ್ರೊಳಗಡೆ ನಾವು ಕ್ಲೀನ್ ಮಾಡ್ಕೋಬೇಕು. ಏನಾದರೂ ಹುಳುಗಳು ಬಿದ್ದಿದ್ರೆ ಅಂತ ನೋಡ್ಕೋಬೇಕು ಅಂತ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಪಲ್ಯನ ಮಾಡ್ಕೋತಾ ಇದ್ದೀನಿ. ಈ ಪಲ್ಯ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇಲ್ಲಿ ಮತ್ತೆ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಈರುಳ್ಳಿ, ಹಸಿಮೆಣಸು ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊಪ್ಪನ್ನು ಹಾಕಿ ಮೇಲಿಂದ ಹಸಿ ತೆಂಗಿನ ತುರಿನ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ಹಸಿಮೆಣಸಿನಕಾಯಿನೂ ಕೂಡ ಹಾಕ್ಕೊಳ್ಬೋದು, ಖಾರ ಪುಡಿನೂ ಕೂಡ ಹಾಕ್ಕೊಳ್ಬೋದು. ಸಿಂಪಲಾಗಿ ಒಂದು ತಂಬಳಿ ಇದ್ದರೆ ಸಾಕು, ಸಖತ್ತಾಗಿರುವಂತಹ ಊಟ ರೆಡಿಯಾಗುತ್ತೆ. ಹಾಗೆ ಸಂಜೆ ಹೊತ್ತಿಗೆ ನಾನು ಮೂಲಂಗಿ ಸೊಪ್ಪಿನ ಪಲ್ಯನೂ ಕೂಡ ಮಾಡ್ಕೊಳ್ಳೋಣ ಅಂತ ಮೂಲಂಗಿ ಸೊಪ್ಪನ್ನು ಕೂಡ ಮುರ್ಕೋತಾ ಇದ್ದೀನಿ. ಮೂಲಂಗಿ ಸೊಪ್ಪನ್ನ ಕಿತ್ಕೋತಾ ಇದ್ದೀನಿ, ಮುರ್ಕೋತಾ ಇಲ್ಲ ನೋಡಿ. ಈ ರೀತಿಯಾಗಿ ಗಡ್ಡೆ ಸಮೇತನ ಕಿತ್ಕೋತಾ ಇದ್ದೀನಿ ನೋಡಿ. ಹೀಗೆ ಇಷ್ಟು ಚಿಕ್ಕದಿರಬೇಕಾದ್ರೇ ಕಿತ್ಕೋಬೇಕು. ಹಾಗೆ ಮಾಡೋದ್ರಿಂದ ಮೂಲಂಗಿ ಸೊಪ್ಪಿನ ಜಾಸ್ತಿ ಯಾರಿಗೆಲ್ಲ ಇಷ್ಟ ಆಗಲ್ಲಲ್ಲ, ಅವರಿಗೆ ಈ ಥರ ಸೊಪ್ಪಿಂದ ಪಲ್ಯ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಕೆಲವರಿಗೆ ಜಾಸ್ತಿ ಗಡ್ಡೆ ಬಿಟ್ಕೊಂಡ್ಬಿಟ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಅದು ಅಷ್ಟೊಂದು ಇಷ್ಟ ಆಗಲ್ಲ. ಈ ರೀತಿಯಾಗಿ ನಾವು ಚಿಕ್ಕ ಗಡ್ಡೆ ಇರಬೇಕಾದ್ರೇ ಕಿತ್ಕೊಂಡ್ಬಿಟ್ರೆ ಅದು ಅಷ್ಟೊಂದು ಜಾಸ್ತಿ ಒಗ್ರು ಅನಿಸೋದಿಲ್ಲ. ಸಖತ್ತಂದರೆ ಸಖತ್ತಾಗಿರುತ್ತೆ. ಈ ರೀತಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿನಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆನ ಹಾಕ್ಕೊಳ್ಬೋದು. ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ 2 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿರುವಂತಹ 2 ಈರುಳ್ಳಿನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು ನೋಡಿ. ಹೀಗೆ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಮತ್ತು ಗಡ್ಡೆ ಎರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನಾವು ಫ್ರೆಶ್ ಆಗಿರುವಂತಹ ಸೊಪ್ಪಿನ ಪಲ್ಯ ಮಾಡೋದ್ರಿಂದ ನಿಜವಾಗ್ಲೂ ಹೌದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ರೀತಿಯಾಗಿರುವಂತಹ ಸ್ಮೆಲ್ ಬರೋದಿಲ್ಲ, ಅಷ್ಟೊಂದಾಗಿ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಸೊಪ್ಪು ಈ ಮೂಲಂಗಿ ಸೊಪ್ಪು ಸ್ವಲ್ಪ ಬಾಡಿದ್ರೇ ಒಂಥರ ಸ್ಮೆಲ್ ಬರುತ್ತೆ, ಆದರೆ ಫ್ರೆಶ್ ಆಗಿದ್ದರೆ ಅಷ್ಟೊಂದು ಸ್ಮೆಲ್ಲೆಲ್ಲ ಬರೋದಿಲ್ಲ, ತಿನ್ನೋದಕ್ಕೂ ಸಖತ್ತಾಗಿರುತ್ತೆ ನೋಡಿ. ಈ ರೀತಿಯಾಗಿ ಸೊಪ್ಪನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಬೇಯುತ್ತೆ, ಹಾಗೆ ಚೆನ್ನಾಗಿ ನೋಡಿ ನೀರು ಬಿಟ್ಕೊಳುತ್ತೆ. ಈಗ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ನಾವು ಮೊದಲೇ ಉಪ್ಪೆಲ್ಲ ಹಾಕಿಬಿಟ್ರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊಪ್ಪಿನ ಪಲ್ಯಕ್ಕೆಲ್ಲ. ಸೊಪ್ಪು ಸ್ವಲ್ಪ ಕಡಿಮೆ ಆದಮೇಲೆ ನಾವು ಉಪ್ಪನ್ನು ಹಾಕೋದ್ರಿಂದ ಅಳತೆಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರವಿಗಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಅಚ್ಚ ಖಾರದ ಪುಡಿನ ಹಾಕಿ 1-2 ಹಿಡಿ ಆಗುವಷ್ಟು ತುರಿದಿಟ್ಕೊಂಡಿರುವಂತಹ ಹಸಿ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಕಡಿಮೆನೂ ಕೂಡ ಇಷ್ಟ ಇಲ್ಲ ಅನ್ನೋದಾದರೆ ಹಾಕ್ಕೊಳ್ಳದೇ ಇದ್ರೂ ನಡೆಯುತ್ತೆ. ಆದರೆ
ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೋಬೇಕು. ಈಗ ಇದು ಪೂರ್ತಿ ನೀರು ಆರೋ ತನಕನೂ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ಥರ ಪಲ್ಯನ ಮಾಡಿಕೊಂಡ್ರೆ ಅನ್ನದ ಜೊತೆನೂ ಸೈಡ್ ಡಿಶ್ ಆಗಿ ತಿನ್ಬೋದು, ಇಲ್ಲ ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕಾದರೂ ತಿನ್ಬೋದು, ಸಖತ್ತಾಗಿರುತ್ತೆ. ಈ ಥರ ಎಳೆದಾಗಿರುವಂತಹ ಸೊಪ್ಪಿನ ಪಲ್ಯ ಮಾಡೋದ್ರಿಂದ ಕೆಲವರಿಗೆ ಮೂಲಂಗಿ ಸೊಪ್ಪಿನ ಸ್ಮೆಲ್ ಇಷ್ಟ ಆಗೋದಿಲ್ಲ. ಹಾಗಾಗಿ ಈ ಥರ ಎಳೆದಾಗಿರುವಂತಹ ಸೊಪ್ಪಿನ ಪಲ್ಯ ಮಾಡೋದ್ರಿಂದ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಒಂಥರ ಒಗ್ರು ಅನ್ಸುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಆದರೆ ಈ ಥರ ಸೊಪ್ಪಿನ ಪಲ್ಯ ಮಾಡೋದ್ರಿಂದ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡಿ ಹೀಗೆ ಸಖತ್ತಾಗಿರುತ್ತೆ ಪಲ್ಯ. ನಮ್ಮನೇಲಂತೂ ಎಲ್ರಿಗೂ ಕೂಡ ಇಷ್ಟ. ಹಾಗೆ ನಾವು ಗಡ್ಡೆನ ಜಾಸ್ತಿ ಬೆಳೆಯೋದಕ್ಕೆ ಬಿಡಲ್ಲ. ಈ ರೀತಿ ಸ್ವಲ್ಪ ಎಳೆತಾಗಿರುವಂತಹ ಗಡ್ಡೆನೇ ತೆಗೆದು ಪಲ್ಯನ ಮಾಡ್ಕೊತೀವಿ. ಗಡ್ಡೆ ಮತ್ತು ಸೊಪ್ಪನ್ನ ಎರಡೂ ಕೂಡ ಪಲ್ಯನ ಮಾಡ್ಕೊತೀವಿ. ನೋಡಿ ಹೀಗೆ ಈ ರೀತಿಯಾಗಿ ಪೂರ್ತಿಯಾಗಿ ನೀರಾರೋ ತನಕ ಇದನ್ನ ಬೇಯಿಸ್ಕೊಂಡ್ಬಿಟ್ರೆ ತುಂಬಾ ರುಚಿಕರವಾಗಿರುವಂತಹ ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಯಾವುದಾದ್ರೂ ಒಂದು ಗೊಜ್ಜು ಅಥವಾ ತಂಬಳಿನ ಹಾಕ್ಕೊಂಡು ಈ ಥರ ಪಲ್ಯನ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.